ದೇಶಾದ್ಯಂತ ನೀಟ್ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರ ಶಾಕ್ ನೀಡಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ನೀಟ್ ಪರೀಕ್ಷೆ ರದ್ದು ಮಾಡಲಾಗಿದೆ. ಶೀಘ್ರವೇ ಮರುಪರೀಕ್ಷೆಗೆ ದಿನಾಂಕ ಘೋಷಣೆ ಮಾಡಲಾಗಿದ್ದು ಪ್ರತಿಭಟನೆಯ ಕಾವು ಜೋರಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರನ್ನ ಸಿಬಿಐ ಹೆಡೆಮುರಿ ಕಡ್ತಿದೆ. ಪ್ರಶ್ನೆ ಪತ್ರಿಕೆ ಲೀಕ್, ದೇಶಾದ್ಯಂತ ನೀಟ್ ಪರೀಕ್ಷೆ ರದ್ದು. ಶೀಘ್ರವೇ ಮರುಪರೀಕ್ಷೆ, ವಿದ್ಯಾರ್ಥಿಗಳು ಕಂಗಾಲು. ಅದೆಷ್ಟೋ ದಿನ ನಿದ್ದೆ ಬಿಟ್ಟು ಓದಿದ ರಾತ್ರಿಗಳು, ಕಣ್ಣೀರ ಜೊತೆ ಮಾಡಿದ ರಿವಿಷನ್, ತಿಂಗಳಲ್ಲ ವರ್ಷಗಳ ಕನಸು. ಒಂದು ಪ್ರಶ್ನೆ ಪತ್ರಿಕೆ ಲೀಕ್, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ, ಪೋಷಕರಲ್ಲಿ ಮನೆ ಮಾಡಿದ ಆತಂಕ. ಎಸ್, ದೇಶಾದ್ಯಂತ ವೈದ್ಯಕೀಯ ಶಿಕ್ಷಣ ಪ್ರವೇಶಾತಿಗಾಗಿ ನಡೆದಿದ್ದ ನೀಟ್ ಯುಜಿ ಪರೀಕ್ಷೆಯನ್ನ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಅಧಿಕೃತವಾಗಿ ರದ್ದುಗೊಳಿಸಿದೆ. ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದ ಬೆನ್ನಲ್ಲೇ ದೇಶಾದ್ಯಂತ ನೀಟ್ ಪರೀಕ್ಷೆಯನ್ನ ಎನ್ಟಿಎ ರದ್ದುಗೊಳಿಸಿದ್ದು ಮತ್ತೆ ಮರುಪರೀಕ್ಷೆ ಮಾಡಲಾಗುವುದು ಅಂತ ಹೇಳಿದೆ. ಅಷ್ಟಕ್ಕೂ ನೀಟ್ ಪರೀಕ್ಷೆ ರದ್ದಾಗಿದ್ಯಾಕೆ, ಪ್ರಕರಣದ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ, ಏನಿದು ಪ್ರಕರಣ? ಕಳೆದ ಮೇ 3ರಂದು ದೇಶಾದ್ಯಂತ ನೀಟ್ ಪರೀಕ್ಷೆ ನಡೆದಿತ್ತು. ಆದರೆ ಮೇ 2ರಂದೇ ರಾಜಸ್ಥಾನದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ದೇಶಾದ್ಯಂತ 23 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ರಾಜಸ್ಥಾನ, ಪುಣೆ ಸೇರಿ ಹಲವು ರಾಜ್ಯಗಳಲ್ಲಿ ಪತ್ರಿಕೆ ಲೀಕ್ ಮಾಡಲಾಗಿದೆ. ವಾಟ್ಸಾಪ್, ಟೆಲಿಗ್ರಾಮ್ ಆ್ಯಪ್ಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು, ಸುಮಾರು 400 ಜನರಿದ್ದ ಗ್ರೂಪ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. 720 ಅಂಕಗಳಲ್ಲಿ 600 ಅಂಕಗಳ 140 ಪ್ರಶ್ನೆಗಳು ವೈರಲ್ ಆಗಿದ್ದು, 5 ಲಕ್ಷಕ್ಕೆ ನೀಟ್ ಪ್ರಶ್ನೆ ಪತ್ರಿಕೆ ಮಾರಾಟವಾಗಿದ್ದು ಬಹಿರಂಗವಾಗಿದೆ. ಈ ಬಗ್ಗೆ ದೂರು ಬಂದಿದ್ದು ರಾಜಸ್ಥಾನದ ಸ್ಪೆಷಲ್ ಆಪರೇಷನ್ ತಂಡದಿಂದ ತನಿಖೆ ನಡೀತಾ ಇದೆ. ಇನ್ನು ತನಿಖಾ ಸಂಸ್ಥೆ ವರದಿಯನ್ನು ಆಧರಿಸಿ ದೇಶಾದ್ಯಂತ ನೀಟ್ ಪರೀಕ್ಷೆ ರದ್ದುಗೊಳಿಸಲಾಗಿದೆ. 10th ಆದಮೇಲೆ 600 ಡೇಸಿಂದ ಪ್ರಿಪೇರ್ ಆಗ್ತಿದ್ದೀವಿ, ಎಷ್ಟು ಕಷ್ಟಪಟ್ಟಿರ್ತೀವಿ, ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ಇತ್ತು, ಅಬೌವ್ 600 ಬರುತ್ತೆ ಅಂತ. ಬಟ್ ಸಡನ್ನಾಗಿ ಹಿಂಗೆ ಕ್ಯಾನ್ಸಲ್ ಆಗುತ್ತೆ. ಬೇರೆ ಸ್ಟೇಟಲ್ಲಿ ನಡೆದಿರೋ ಪ್ರಾಬ್ಲಮ್ ಯಾಕೆ ಇಲ್ಲಿ ಎಫೆಕ್ಟ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಇಟ್ಸ್ ರಿಯಲಿ ಡಿಸಪಾಯಿಂಟಿಂಗ್. ನಾನು ಬರೀತಿಲ್ಲ ಎಕ್ಸಾಮ್, ನನ್ನ ಕೆಲಸ ಏನು ನಾನು ಪಾಠ ಹೇಳ್ಕೊಡೋದು ಅಷ್ಟೇ. ಬಟ್ ಮಕ್ಳಿಗೆ ಏನು ಫೀಲ್ ಆಗ್ತಿದೆ ಇಮ್ಯಾಜಿನ್ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಯಾಕಂದರೆ ಅವರು ಅಷ್ಟೊಂದು 2 ವರ್ಷ ಕಷ್ಟಪಟ್ಟು 2-3-4 ವರ್ಷ ಡ್ರಾಪರ್ಸ್ ಇರ್ತಾರೆ, ಅವ್ರು ಪ್ರಿಪೇರ್ ಆಗಿ ಬರೆದಿರ್ತಾರೆ. ತಿರ್ಗಾ ಅವರು ಎಕ್ಸಾಮ್ ಬರೀಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ, ತುಂಬ ಬೇಜಾರಾಗುತ್ತೆ ಅವ್ರಿಗೂ. ಮತ್ತು ಅವ್ರು ತಿರ್ಗಾ ಎಕ್ಸಾಮ್ ಬರೀತಾರಂದರೆ ಹೆಂಗೆ ಬರೀತಾರೆ ಅವರು? ಅದೇ ಹೆಂಗೆ ಬರೆದಿದ್ರು ನೀಟ್ ಎಕ್ಸಾಮ್ ಲಾಸ್ಟ್ ಟೈಮು, ಅದೇ ರೀತಿಯಲ್ಲಿ ಇದೆ ಈಗಲೂ ಬರೀತಾರೋ ಇಲ್ವಾ ಅಂತ ಡೌಟು. ಪ್ರಕರಣಕ್ಕೆ ಸಿಬಿಐ ಎಂಟ್ರಿ, 15ಕ್ಕೂ ಹೆಚ್ಚು ಮಂದಿ ಅರೆಸ್ಟ್. ದೇಶಾದ್ಯಂತ ಪ್ರೈವೇಟ್ ಮಾಫಿಯಾ ಎಂಬ ಗ್ರೂಪ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಈ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ. ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸಿದ್ದು, ಈವರೆಗೂ 15ಕ್ಕೂ ಹೆಚ್ಚು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ರಾಜಸ್ಥಾನ, ಪುಣೆ ಸೇರಿ 5ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಸಿಬಿಐ, ಎಸ್ಒಜಿ ಸೇರಿ ಅನೇಕ ತನಿಖಾ ತಂಡಗಳು ಸರ್ಚ್ ಮಾಡ್ತಾ ಇವೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದೆ ಕೇರಳದ ವಿದ್ಯಾರ್ಥಿ ಹಾಗೂ ರಾಜಸ್ಥಾನದ ಪಿಜಿ ಮಾಲೀಕ ಕೈವಾಡವಿದೆಯಂತೆ. ನೀಟ್ ಪರೀಕ್ಷೆ ರದ್ದು, ಜೋರಾಯಿತು ಪ್ರತಿಭಟನೆ ಕಿಚ್ಚು. ನೀಟ್ ಪರೀಕ್ಷೆ ರದ್ದಾದ ಬೆನ್ನಲ್ಲೇ ದೆಹಲಿಯಲ್ಲಿ ಎನ್ಎಸ್ಯುಐ ಪ್ರತಿಭಟನೆ ತೀವ್ರಗೊಳಿಸಿತು. ಶಾಸ್ತ್ರಿ ಭವನದ ಹೊರಗೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ಎನ್ಟಿಎ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ಮಾಡಿದ್ರು. ಬ್ಯಾರಿಕೇಡ್ ತಳ್ಳಿ ಒಳನುಗ್ಗಲು ಯತ್ನಿಸಿದವರನ್ನ ಪೊಲೀಸರು ತಡೆದರೆ ಕೆಲ ಹೊತ್ತು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಇತ್ತ ಕೇರಳದಲ್ಲೂ ಎನ್ಎಸ್ಯುಐ ಪ್ರತಿಭಟನೆ ನಡೆಸಿದ್ದು, ಮರು ಪರೀಕ್ಷೆ ಮಾಡದಂತೆ ಪಟ್ಟು ಹಿಡಿದ್ರು. ಮೋದಿ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಎಂದ ಕಾಂಗ್ರೆಸ್. ನೀಟ್ ಮರುಪರೀಕ್ಷೆಗೆ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿದೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಕಾಂಗ್ರೆಸ್,
ಮೋದಿ ಸರ್ಕಾರದ 10 ವರ್ಷದಲ್ಲಿ 89 ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿವೆ. ಮೋದಿ ಆಡಳಿತದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೊಸದಲ್ಲ, ನಾಚಿಕೆಯಾಗಬೇಕು ಅಂತ ಗುಡುಗಿದೆ. ನೀಟ್ ಪರೀಕ್ಷೆ ರದ್ದು, ರಾಜಕೀಯ ವಾಕ್ಸಮರ. ನೀಟ್ ಪರೀಕ್ಷೆ ರದ್ದು ಮಾಡಿದ್ದಕ್ಕೆ ಸಚಿವ ಲಾಡ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಮಧ್ಯೆ ವಾಕ್ಸಮರ ತಾರಕಕ್ಕೇರಿದೆ. ಕೇಂದ್ರ ಸರ್ಕಾರ ಏನು ಮಾಡಿದ್ರೂ ನಡೆಯುತ್ತೆ, ಕೇಳೂರು ಯಾರು ಅಂತ ಲಾಡ್ ಹೇಳಿದ್ರೆ ಕಾಂಗ್ರೆಸ್ ಇದ್ದಾಗ ಎಷ್ಟು ಆಗಿಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಏನು ಮಾಡೋದು ನಡೀತೈತೆ ರೀ, ಎಷ್ಟು ಸೋರಿಕೆ ಆದರೆ ಏನು, ಲೆಕ್ಕಿಲ್ಲ ಬುಕ್ಕಿಲ್ಲ. ಕೇಂದ್ರ ಸರ್ಕಾರ ಕೇಳೋರು ಯಾರು? ಕೇಂದ್ರ ಸರ್ಕಾರ ಏನು ಮಾಡಿದ್ರು ಕೂಡ ಈ ದೇಶದಲ್ಲಿ ಕಳೆದ 12 ವರ್ಷದಿಂದ ಯಾವ ವಿಚಾರಗಳನ್ನ ಕೇಳ್ಬೋದು? ನಮ್ಮ ರಾಜ್ಯದಲ್ಲಿ ಎಷ್ಟು ಬಾರಿ ಮುಂದಾಕಿದ್ದೀರಿ? ನಿಮ್ಮ ಕಾಲದಲ್ಲೇ ಎಷ್ಟು ಅನಾಹುತಗಳಾಗಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು KPSC ಸಂಸ್ಥೆನ ಸರಿಪಡಿಸ್ಲಿಕ್ಕಾಗಿದೆ. ಯಾವ ರೀತಿಯಲ್ಲಿ ಆ ಸಂಸ್ಥೆ ಬಗ್ಗೆ ಇವತ್ತು ಜನಗಳು ಮಾತನಾಡ್ತಾರೆ. ಇವತ್ತು ಈ KPSC ಸಂಸ್ಥೆ ಹಾಳಾಗ್ತಕ್ಕಂಥದ್ದು ಪ್ರಾರಂಭ ಆಗಿದ್ದೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಈಗಿನ ಸರ್ಕಾರ ಹಿಂದೆ 2013ರಲ್ಲಿ ಸರ್ಕಾರ ಏನು ರಚನೆ ಮಾಡಿದ್ರು ಅಲ್ಲಿಂದ ಪ್ರಾರಂಭ ಆಯ್ತು. ಅವತ್ತು ಮುಖ್ಯಮಂತ್ರಿಗಳು ಹೇಳಿದ್ರು ತೊಳಿತೀವಿ ಅಂತ ಹೇಳಿ. ಯಾವ ರೀತಿ ತೊಳೆದ್ರು? ಒಟ್ಟಲ್ಲಿ ಕೇಂದ್ರದ ಈ ನಿರ್ಧಾರದಿಂದ ವಿದ್ಯಾರ್ಥಿಗಳು, ಪೋಷಕರಲ್ಲಿ ಆತಂಕ ಮನೆ ಮಾಡಿರೋದಂತೂ ಸುಳ್ಳಲ್ಲ. ಆದರೆ ಅರ್ಹ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಬಾರದು ಅಂತ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆಯಂತೆ. ಶೀಘ್ರದಲ್ಲೇ ಮರುಪರೀಕ್ಷೆ ದಿನಾಂಕ ಘೋಷಣೆಯಾಗಲಿದ್ದು, ಪ್ರಕರಣದಲ್ಲಿ ಇನ್ನು ಯಾರ ಕೈವಾಡವಿದೆ ಅಂತ ತನಿಖೆಯಿಂದ ಬಯಲಾಗಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೇಶಾದ್ಯಂತ ನೀಟ್ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರ ಶಾಕ್ ನೀಡಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ನೀಟ್ ಪರೀಕ್ಷೆ ರದ್ದು ಮಾಡಲಾಗಿದೆ. ಶೀಘ್ರವೇ ಮರುಪರೀಕ್ಷೆಗೆ ದಿನಾಂಕ ಘೋಷಣೆ ಮಾಡಲಾಗಿದ್ದು ಪ್ರತಿಭಟನೆಯ ಕಾವು ಜೋರಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರನ್ನ ಸಿಬಿಐ ಹೆಡೆಮುರಿ ಕಡ್ತಿದೆ. ಪ್ರಶ್ನೆ ಪತ್ರಿಕೆ ಲೀಕ್, ದೇಶಾದ್ಯಂತ ನೀಟ್ ಪರೀಕ್ಷೆ ರದ್ದು. ಶೀಘ್ರವೇ ಮರುಪರೀಕ್ಷೆ, ವಿದ್ಯಾರ್ಥಿಗಳು ಕಂಗಾಲು. ಅದೆಷ್ಟೋ ದಿನ ನಿದ್ದೆ ಬಿಟ್ಟು ಓದಿದ ರಾತ್ರಿಗಳು, ಕಣ್ಣೀರ ಜೊತೆ ಮಾಡಿದ ರಿವಿಷನ್, ತಿಂಗಳಲ್ಲ ವರ್ಷಗಳ ಕನಸು. ಒಂದು ಪ್ರಶ್ನೆ ಪತ್ರಿಕೆ ಲೀಕ್, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ, ಪೋಷಕರಲ್ಲಿ ಮನೆ ಮಾಡಿದ ಆತಂಕ. ಎಸ್, ದೇಶಾದ್ಯಂತ ವೈದ್ಯಕೀಯ ಶಿಕ್ಷಣ ಪ್ರವೇಶಾತಿಗಾಗಿ ನಡೆದಿದ್ದ ನೀಟ್ UG ಪರೀಕ್ಷೆಯನ್ನ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಅಧಿಕೃತವಾಗಿ ರದ್ದುಗೊಳಿಸಿದೆ. ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದ ಬೆನ್ನಲ್ಲೇ ದೇಶಾದ್ಯಂತ ನೀಟ್ ಪರೀಕ್ಷೆಯನ್ನ NTA ರದ್ದುಗೊಳಿಸಿದ್ದು ಮತ್ತೆ ಮರುಪರೀಕ್ಷೆ ಮಾಡಲಾಗುವುದು ಅಂತ ಹೇಳಿದೆ. ಅಷ್ಟಕ್ಕೂ ನೀಟ್ ಪರೀಕ್ಷೆ ರದ್ದಾಗಿದ್ಯಾಕೆ, ಪ್ರಕರಣದ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ, ಏನಿದು ಪ್ರಕರಣ? ಕಳೆದ ಮೇ 3ರಂದು ದೇಶಾದ್ಯಂತ ನೀಟ್ ಪರೀಕ್ಷೆ ನಡೆದಿತ್ತು. ಆದರೆ ಮೇ 2ರಂದು ರಾಜಸ್ಥಾನದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ದೇಶಾದ್ಯಂತ 23 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ರಾಜಸ್ಥಾನ, ಪುಣೆ ಸೇರಿ ಹಲವು ರಾಜ್ಯಗಳಲ್ಲಿ ಪತ್ರಿಕೆ ಲೀಕ್ ಮಾಡಲಾಗಿದೆ. ವಾಟ್ಸಾಪ್, ಟೆಲಿಗ್ರಾಮ್ ಆ್ಯಪ್ಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು, ಸುಮಾರು 400 ಜನರಿದ್ದ ಗ್ರೂಪ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. 720 ಅಂಕಗಳಲ್ಲಿ 600 ಅಂಕಗಳ 140 ಪ್ರಶ್ನೆಗಳು ವೈರಲ್ ಆಗಿದ್ದು, 5 ಲಕ್ಷಕ್ಕೆ ನೀಟ್ ಪ್ರಶ್ನೆ ಪತ್ರಿಕೆ ಮಾರಾಟವಾಗಿದ್ದು ಬಹಿರಂಗವಾಗಿದೆ. ಈ ಬಗ್ಗೆ ದೂರು ಬಂದಿದ್ದು ರಾಜಸ್ಥಾನದ ಸ್ಪೆಷಲ್ ಆಪರೇಷನ್ ತಂಡದಿಂದ ತನಿಖೆ ನಡೀತಾ ಇದೆ. ಇನ್ನು ತನಿಖಾ ಸಂಸ್ಥೆ ವರದಿಯನ್ನು ಆಧರಿಸಿ ದೇಶಾದ್ಯಂತ ನೀಟ್ ಪರೀಕ್ಷೆ ರದ್ದುಗೊಳಿಸಲಾಗಿದೆ. ಲೈಕ್ 10th ಆದಮೇಲೆ 600 ಡೇಸಿಂದ ಪ್ರಿಪೇರ್ ಆಗ್ತಿದ್ದೀವಿ, ಎಷ್ಟು ಕಷ್ಟಪಟ್ಟಿರ್ತೀವಿ, ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ಇತ್ತು, ಅಬೌವ್ 600 ಬರುತ್ತೆ ಅಂತ. ಬಟ್ ಸಡನ್ನಾಗಿ ಹಿಂಗೆ ಕ್ಯಾನ್ಸಲ್ ಆಗುತ್ತೆ. ಬೇರೆ ಸ್ಟೇಟಲ್ಲಿ ನಡೆದಿರೋ ಪ್ರಾಬ್ಲಮ್ ಯಾಕೆ ಇಲ್ಲಿ ಎಫೆಕ್ಟ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಇಟ್ಸ್ ರಿಯಲಿ ಡಿಸಪಾಯಿಂಟಿಂಗ್. ನಾನು ಬರೀತಿಲ್ಲ ಎಕ್ಸಾಮ್, ನನ್ನ ಕೆಲಸ ಏನು ನಾನು ಪಾಠ ಹೇಳ್ಕೊಡೋದು ಅಷ್ಟೇ. ಬಟ್ ಮಕ್ಳಿಗೆ ಏನು ಫೀಲ್ ಆಗ್ತಿದೆ ಇಮ್ಯಾಜಿನ್ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಯಾಕಂದರೆ ಅವರು ಅಷ್ಟೊಂದು 2 ವರ್ಷ ಕಷ್ಟಪಟ್ಟು 2-3-4 ವರ್ಷ ಡ್ರಾಪರ್ಸ್ ಇರ್ತಾರೆ, ಅವ್ರು ಪ್ರಿಪೇರ್ ಆಗಿ ಬರೆದಿರ್ತಾರೆ. ತಿರ್ಗಾ ಅವರು ಎಕ್ಸಾಮ್ ಬರೀಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ, ತುಂಬ ಬೇಜಾರಾಗುತ್ತೆ ಅವ್ರಿಗೂ. ಮತ್ತು ಅವ್ರು ತಿರ್ಗಾ ಎಕ್ಸಾಮ್ ಬರೀತಾರಂದರೆ ಹೆಂಗೆ ಬರೀತಾರೆ ಅವರು? ಅದೇ
ಹೆಂಗೆ ಬರೆದಿದ್ರು ನೀಟ್ ಎಕ್ಸಾಮ್ ಲಾಸ್ಟ್ ಟೈಮು ಅದೇ ರೀತಿಯಲ್ಲಿ ಇದೆ ಈಗಲೂ ಬರೀತಾರೋ ಇಲ್ವಾ ಅಂತ ಡೌಟು. ಪ್ರಕರಣಕ್ಕೆ ಸಿಬಿಐ ಎಂಟ್ರಿ, 15ಕ್ಕೂ ಹೆಚ್ಚು ಮಂದಿ ಅರೆಸ್ಟ್. ದೇಶಾದ್ಯಂತ ಪ್ರೈವೇಟ್ ಮಾಫಿಯಾ ಎಂಬ ಗ್ರೂಪ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಈ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ. ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸಿದ್ದು ಈವರೆಗೂ 15ಕ್ಕೂ ಹೆಚ್ಚು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ರಾಜಸ್ಥಾನ, ಪುಣೆ ಸೇರಿ 5ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಸಿಬಿಐ, ಎಸ್ಒಜಿ ಸೇರಿ ಅನೇಕ ತನಿಖಾ ತಂಡಗಳು ಸರ್ಚ್ ಮಾಡ್ತಾ ಇವೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದೆ ಕೇರಳದ ವಿದ್ಯಾರ್ಥಿ ಹಾಗೂ ರಾಜಸ್ಥಾನದ ಪಿಜಿ ಮಾಲೀಕ ಕೈವಾಡವಿದೆಯಂತೆ. ನೀಟ್ ಪರೀಕ್ಷೆ ರದ್ದು, ಜೋರಾಯಿತು ಪ್ರತಿಭಟನೆ ಕಿಚ್ಚು. ನೀಟ್ ಪರೀಕ್ಷೆ ರದ್ದಾದ ಬೆನ್ನಲ್ಲೇ ದೆಹಲಿಯಲ್ಲಿ ಎನ್ಎಸ್ಯುಐ ಪ್ರತಿಭಟನೆ ತೀವ್ರಗೊಳಿಸಿತು. ಶಾಸ್ತ್ರಿ ಭವನದ ಹೊರಗೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ಎನ್ಟಿಎ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ಮಾಡಿದ್ರು. ಬ್ಯಾರಿಕೇಡ್ ತಳ್ಳಿ ಒಳನುಗ್ಗಲು ಯತ್ನಿಸಿದವರನ್ನ ಪೊಲೀಸರು ತಡೆದರೆ ಕೆಲ ಹೊತ್ತು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಇತ್ತ ಕೇರಳದಲ್ಲೂ ಎನ್ಎಸ್ಯುಐ ಪ್ರತಿಭಟನೆ ನಡೆಸಿದ್ದು ಮರು ಪರೀಕ್ಷೆ ಮಾಡದಂತೆ ಪಟ್ಟು ಹಿಡಿದ್ರು. ಮೋದಿ ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಎಂದ ಕಾಂಗ್ರೆಸ್. ನೀಟ್ ಮರುಪರೀಕ್ಷೆಗೆ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿದೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಕಾಂಗ್ರೆಸ್, ಮೋದಿ ಸರ್ಕಾರದ 10 ವರ್ಷದಲ್ಲಿ 89 ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿವೆ. ಮೋದಿ ಆಡಳಿತದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೊಸದಲ್ಲ, ನಾಚಿಕೆಯಾಗಬೇಕು ಅಂತ ಗುಡುಗಿದೆ. ನೀಟ್ ಪರೀಕ್ಷೆ ರದ್ದು, ರಾಜಕೀಯ ವಾಕ್ಸಮರ. ನೀಟ್ ಪರೀಕ್ಷೆ ರದ್ದು ಮಾಡಿದ್ದಕ್ಕೆ ಸಚಿವ ಲಾಡ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಮಧ್ಯೆ ವಾಕ್ಸಮರ ತಾರಕಕ್ಕೇರಿದೆ. ಕೇಂದ್ರ ಸರ್ಕಾರ ಏನು ಮಾಡಿದ್ರೂ ನಡೆಯುತ್ತೆ, ಕೇಳೂರು ಯಾರು ಅಂತ ಲಾಡ್ ಹೇಳಿದ್ರೆ ಕಾಂಗ್ರೆಸ್ ಇದ್ದಾಗ ಎಷ್ಟು ಆಗಿಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಏನು ಮಾಡಿದ್ರೆ ನಡೀತೈತೆ ರೀ, ಎಷ್ಟು ಸೋರಿಕೆ ಆದರೆ ಏನು, ಲೆಕ್ಕಿಲ್ಲ ಬುಕ್ಕಿಲ್ಲ. ಕೇಂದ್ರ ಸರ್ಕಾರ ಕೇಳೋರು ಯಾರು? ಕೇಂದ್ರ ಸರ್ಕಾರ ಏನು ಮಾಡಿದ್ರು ಕೂಡ ಈ ದೇಶದಲ್ಲಿ ಕಳೆದ 12 ವರ್ಷದಿಂದ ಯಾವ ವಿಚಾರಗಳನ್ನ ಕೇಳ್ಬೋದು? ನಮ್ಮ ರಾಜ್ಯದಲ್ಲಿ ಎಷ್ಟು ಬಾರಿ ಮುಂದಾಕಿದ್ದೀರಿ? ನಿಮ್ಮ ಕಾಲದಲ್ಲೇ ಎಷ್ಟು ಅನಾಹುತಗಳಾಗಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು KPSC ಸಂಸ್ಥೆನ ಸರಿಪಡಿಸ್ಲಿಕ್ಕಾಗಿದೆ. ಯಾವ ರೀತಿಯಲ್ಲಿ ಆ ಸಂಸ್ಥೆ ಬಗ್ಗೆ ಇವತ್ತು ಜನಗಳು ಮಾತನಾಡ್ತಾರೆ. ಇವತ್ತು ಈ KPSC ಸಂಸ್ಥೆ ಹಾಳಾಗ್ತಕ್ಕಂಥದ್ದು ಪ್ರಾರಂಭ ಆಗಿದ್ದೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಈಗಿನ ಸರ್ಕಾರ ಹಿಂದೆ 2013ರಲ್ಲಿ ಸರ್ಕಾರ ಏನು ರಚನೆ ಮಾಡಿದ್ರು ಅಲ್ಲಿಂದ ಪ್ರಾರಂಭ ಆಯ್ತು. ಅವತ್ತು ಮುಖ್ಯಮಂತ್ರಿಗಳು ಹೇಳಿದ್ರು ತೊಳಿತೀವಿ ಅಂತ ಹೇಳಿ. ಯಾವ ರೀತಿ ತೊಳೆದ್ರು? ಒಟ್ಟಲ್ಲಿ ಕೇಂದ್ರದ ಈ ನಿರ್ಧಾರದಿಂದ ವಿದ್ಯಾರ್ಥಿಗಳು, ಪೋಷಕರಲ್ಲಿ ಆತಂಕ ಮನೆ ಮಾಡಿರೋದಂತೂ ಸುಳ್ಳಲ್ಲ. ಆದರೆ ಅರ್ಹ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಬಾರದು ಅಂತ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆಯಂತೆ. ಶೀಘ್ರದಲ್ಲೇ ಮರುಪರೀಕ್ಷೆ ದಿನಾಂಕ ಘೋಷಣೆಯಾಗಲಿದ್ದು ಪ್ರಕರಣದಲ್ಲಿ ಇನ್ನು ಯಾರ ಕೈವಾಡವಿದೆ ಅಂತ ತನಿಖೆಯಿಂದ ಬಯಲಾಗಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.